ಹಾಯ್ ಹಲೋ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಬ್ಯಾಕ್ ಡ್ರಾಪ್ ಮಾಡೋದು ಅಂತ ನೋಡೋಣ. ಈ ಒಂದು ಟಿವಿ ಯೂನಿಟ್ ಮೇಲೆ ಥರ್ಮಾಕೋಲ್ನ ಬಳಸಿ ಯಾವ ರೀತಿಯಾಗಿ ನಾವು ಬ್ಯಾಕ್ ಡ್ರಾಪ್ ಮಾಡಬಹುದು, ಅದಕ್ಕೆ ಏನೆಲ್ಲ ಐಟಮ್ ಬೇಕು ಅಂತ ನೋಡೋಣ ಬನ್ನಿ. ಇದು ಡಬಲ್ ಸೈಡ್ ಟೇಪ್ ಅಂತ. ಸೊ ಡಬಲ್ ಸೈಡ್ ಟೇಪ್ ತಗೊಳ್ತಾ ಇದ್ದೀನಿ. ನಿಮಗೆ ಡಿಫ್ರೆಂಟ್ ಸೈಜಸ್ ಅಲ್ಲಿ ಬರುತ್ತೆ. ಸೊ ಇದು ಡಬಲ್ ಸೈಡ್ ಟೇಪು ಅಂಡ್ ಇದು ಥರ್ಮಾಕೋಲ್ ಶೀಟ್ಸ್. ನಿಮ್ಗೆ ಗೊತ್ತಿರುತ್ತೆ, ಬುಕ್ ಸ್ಟೋರ್ಸ್ ಅಲ್ಲೆಲ್ಲ ಕೇಳಿದ್ರೆ ಸಿಗುತ್ತೆ. ಸೊ ಈ ರೀತಿಯಾದಂತಹ ಥರ್ಮಾಕೋಲ್ ಶೀಟ್ಸ್ ನಾನು 3 ತಗೊಂಡಿದ್ದೀನಿ. ಸೊ ನಾನು ಮಾಡ್ತಾ ಇರೋ ಡೆಕೋರೇಷನ್ ಬ್ಯಾಕ್ ಡ್ರಾಪ್ ಮಾಡ್ತಾ ಇರೋದು ಬಂದು ಈ ಒಂದು ಪುಟ್ಟು ಟಿವಿ ಯೂನಿಟ್ ಅಲ್ಲಿ. ಇಲ್ಲಿ ನಾನು ಲಕ್ಷ್ಮಿ ಕೂರ್ಸೋದು. ನಾನು ಥರ್ಮಾಕೋಲ್ ಶೀಟ್ಸ್ ನೋಡಿ ಈ ರೀತಿ ಇಡ್ತಾ ಇದ್ದೀನಿ. ನನಗೆ ಇಲ್ಲಿ ಸ್ವಲ್ಪ ಥರ್ಮಾಕೋಲ್ ಶೀಟ್ಸ್ ಅಡಿಷನಲ್ ಬೇಕಾಗುತ್ತೆ. ಸೊ ಮೊದಲಿಗೆ ಇಲ್ಲಿಗೆ ನಾನು ಅಂಟಿಸ್ಕೊತಾ ಇದ್ದೀನಿ. ಅಂಡ್ ಸೆಕೆಂಡ್ ಒನ್ ಬಂದು ಇಲ್ಲಿಗೆ ಈ ರೀತಿ ಬರುತ್ತೆ. ಥರ್ಡ್ ಒನ್ ಬಂದು ನಾನು ಇಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ. ಅಥವಾ ನೀವು ಈ ರೀತಿ ಸಹ ಇಟ್ಕೊಂಡು ನೋಡಬಹುದು. ಸೊ ಇಲ್ಲಿಗೊಂದು ಇಟ್ಕೊಂಡ್ರು ಇಲ್ಲಿಗೆ ಸ್ವಲ್ಪ ಬೇಕಾಗುತ್ತೆ ಅಂಡ್ ಲಾಸ್ಟ್ಗೆ ಇದು ಬೇಕಾಗುತ್ತೆ. ಸೊ ಯಾವ ತರ ಬೇಕಾದ್ರೂ ನೀವು ನೋಡ್ಕೋಬಹುದು. ಸೊ ಈಗ ನಾನು ಥರ್ಮಾಕೋಲ್ ಶೀಟ್ಸ್ ನ ಅಂಟಿಸ್ಕೊತೀನಿ ಯೂಸಿಂಗ್ ಡಬಲ್ ಸೈಡ್ ಟೇಪ್. ನಾನು ಏನ್ ತೋರಿಸಿದೆ ಅಲ್ವಾ, ಅದನ್ನ ಯೂಸ್ ಮಾಡ್ಕೊಂಡು ನಾನು ಇಲ್ಲಿ ಅಂಟಿಸ್ತೀನಿ. ಸೊ ಮೊದಲಿಗೆ ನಾನು ಇಷ್ಟಲ್ಲ ಡಬಲ್ ಸೈಡ್ ಟೇಪ್ ತಗೊಳ್ತಾ ಇದ್ದೀನಿ. ಒಂದಿಷ್ಟು ಪೀಸ್. ಸೊ ಜಾಸ್ತಿ ಏನ್ ಬೇಡ, ಒಂದಿಷ್ಟು ಇದ್ರೆ ಸಾಕು. ಸೊ ನೋಡಿ, ಈ ಸೈಡ್ ನಮ್ಗೆ ಸ್ಟಿಕ್ಕಿನೆಸ್ ಇರುತ್ತೆ ಅಂಡ್ ಈ ಸೈಡ್ ಈ ರೀತಿ ಟೇಪ್ ಕೊಟ್ಟಿರ್ತಾರೆ. ಇದನ್ನ ರಿಮೂವ್ ಮಾಡ್ಕೊಂಡ್ರೆ ನಮ್ಗೆ ಈಗ ಈ ಸೈಡ್ ಸ್ಟಿಕ್ ಇರುತ್ತೆ, ಈ ಸೈಡ್ 2 ಸೈಡ್ಸ್ ಸ್ಟಿಕ್ ಇರೋದಕ್ಕೆ ಇದು ಡಬಲ್ ಸೈಡ್ ಟೇಪ್ ಅಂತ ಕರಿತೀವಿ. ಸೊ ಇಲ್ಲಿಗೆ ನಾನು ಥರ್ಮಾಕೋಲ್ ಶೀಟ್ಸ್ ಹಾಕ್ಬೇಕು ಅನ್ಕೊಂಡಿದೀನಿ. ಸೊ ಮೊದಲಿಗೆ ಒಂದಿಷ್ಟುದ್ದ ಅಂಟಿಸ್ಕೊತೀನಿ. ಪುನಃ ನಾನು ಒಂದಿಷ್ಟುದ್ದ ಪಟ್ಟಿ ತಗೋತೀನಿ. ಇದನ್ನು ಅಷ್ಟೇ ನಾನು ನೋಡಿ ಈಸಿ. ಅಂಡ್ ಇದನ್ನು ನಾನು ಇಲ್ಲಿ ಸ್ವಲ್ಪ ಅಂಟಿಸ್ಕೊತೀನಿ. ರ್ಯಾಂಡಮ್ ಆಗಿ ಅಂಟಿಸ್ಕೊತಾ ಇದ್ದೀನಿ. ಸೊ ಪುನಃ ನಾನು ಒಂದಿಷ್ಟಗಳ ತಗೋತಾ ಇದ್ದೀನಿ. ಈಗ 3 ಪಟ್ಟಿ ಅಂಟಿಸಿದೀನಿ. ನೆಕ್ಸ್ಟ್ ನಾನು ಈ ಥರ್ಮಾಕೋಲ್ ಏನ್ ಮಾಡ್ತಾ ಇದ್ದೀನಿ, ಇಲ್ಲಿಗೆ ಹೋಗಿ ಪ್ರೆಸ್ ಮಾಡ್ತೇನೆ. ಬೇಕಿದ್ರೆ ನೀವು ಎಕ್ಸ್ಟ್ರಾ ಇಲ್ಲಿ ಕೊಟ್ಕೋಬಹುದು ಇನ್ ಕೇಸ್ ಬರುತ್ತೆ. ನೋಡಿ ಬರ್ತಾ ಇಲ್ಲ. ಸೊ 3 ಪಟ್ಟಿ. ಇನ್ನ ನಿಮ್ಗೆ ಸ್ಟ್ರಾಂಗ್ ಆಗಿ ಬೇಕಂತಂದ್ರೆ ಇನ್ನ ಒಂದ್ ಸ್ವಲ್ಪ ಇಲ್ಲಿ ಹಾಕೋಬಹುದು. ಒಂದು ಥರ್ಮಾಕೋಲ್ ಶೀಟ್ ನಾನು ನೀಟಾಗಿ ಅಂಟಿಸ್ಕೊಂಡಿದೀನಿ. ಈಗ ಸೆಕೆಂಡ್ ಒನ್ ಇಲ್ಲಿ ಬೇಕು. ಅದಕ್ಕೆ ನಾನೀಗ ಪಟ್ಟಿಗಳು ರೆಡಿ ಮಾಡ್ಕೊಂಡಿದೀನಿ. ಟೇಪ್ಸ್ ನ ಕಟ್ ಮಾಡ್ಕೊಂಡಿದೀನಿ. ಸೇಮ್ ಅದೇ ತರ ನಾವು ಮೇಲ್ಗಡೆ ಹೇಗ್ ಮಾಡಿದೀವಿ ಅದೇ ತರ ಅಂಟಿಸ್ಕೊತಾ ಇದ್ದೀನಿ. ಸೊ ಅದೇ ತರ ನಾನು ಇಲ್ಲಿ ಅಂಟಿಸ್ಕೊತಾ ಇದ್ದೀನಿ. ಇನ್ನೊಂದು ಥರ್ಮಾಕೋಲ್ ತಗೊಂಡು ಈ ರೀತಿ ಅಂಟಿಸ್ತಾ ಇದ್ದೀನಿ. ಸೊ ಈಗ ನಮ್ಗೆ ಪೆಂಡಿಂಗ್ ಇರೋದು ಬಂದು ಈ ಒಂದು ಲೈನು, ಈ ಒಂದು ಲೈನು. ಸೊ ನಾವೇನ್ ಮಾಡ್ಬೇಕಂತಂದ್ರೆ ಈಗ ಈ ಥರ್ಮಾಕೋಲ್ ಶೀಟ್ಸ್ ನ ಇಲ್ಲಿ ತಗೋಬೇಕು. ನೋಡಿ ಎಷ್ಟು ಉದ್ದ ಬೇಕಾಗುತ್ತೆ ಇಲ್ಲಿ ಅಂತ. ಸೊ ಇಲ್ಲಿ ಇಟ್ಟರೆ ನಮ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಏನಾದ್ರೂ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಬೇಕಾಗುತ್ತೆ ನೋಡಿ, ಇಲ್ಲಿಗೆ. ಸೊ ಇಲ್ಲಿ ನಾನು ನೀಟಾಗಿ ಸ್ಟ್ರೈಟ್ ಒಂದು ಲೈನ್ ಕಟ್ ಮಾಡ್ಕೊತೀನಿ ಅಷ್ಟೇ. ನೋಡಿದೀನಿ ನೀಟಾಗಿ ಪರ್ಫೆಕ್ಟ್ ಆಗಿ ಬರ್ಬೇಕಂತ ಏನಿಲ್ಲ. ಬಿಕಾಸ್ ಇದ್ರ ಮೇಲ್ಗಡೆ ಎಲೆಗಳು ಅಥವಾ ನಾವೇನ್ ಕವರ್ ಮಾಡ್ತೀವಿ ಹೂವು ಅದೆಲ್ಲ ಕವರ್ ಆಗುತ್ತೆ. ಸೊ ಇಲ್ಲಿ ಅಗೇನ್ 3 ಪಟ್ಟಿ ಅಂಟಿಸ್ಕೊಂಡಿದೀವಿ. ಇದು ನಾವೇನ್ ಕಟ್ ಮಾಡ್ಕೊಂಡಿದ್ವಿ ಅಥವಾ ಈ ಸೈಡ್ ಮಾಡ್ಕೊಂಡ್ರೆ ಸಾಕು. ಸೊ ಇದನ್ನ ನೀಟಾಗಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಬೇಕಾಗುತ್ತೆ, ಎಕ್ಸ್ಟ್ರಾ ಆಗ್ತಾ ಇದೆ. ಸ್ವಲ್ಪ ನಾನು ಬಾಟಮ್ ಅಲ್ಲಿ ಕಟ್ ಮಾಡ್ಕೊತೀನಿ. ಸ್ವಲ್ಪ ಇದು ತುದಿ ಇದು ಟಚ್ ಆಗ್ತದೆ, ಅದು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡು ಅಂಟಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದೊಂದು ಸ್ಮಾಲ್ ಪೀಸ್ ಮಿಕ್ಕಿದೆ, ಅದನ್ನ ನೀವಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಈಗ ಇದು ಕಂಪ್ಲೀಟ್ ನಮ್ಮ ಬ್ಯಾಕ್ ಡ್ರಾಪ್ ಮಾಡ್ಕೊಳ್ಳೋದಕ್ಕೆ ಥರ್ಮಾಕೋಲ್ ಹಾಕಿ ರೆಡಿ ಆಗಿದೆ. ಇದ್ರ ಮೇಲೆ ಲೀವ್ಸ್ ಹಾಕ್ಬೇಕು ಈಗ. ಸೊ ಇದು ಗುಂಡ್ಪಿನ್ನು. ನೀವು ಹೆಂಗಿದ್ರು ಬುಕ್ ಸ್ಟೋರ್ ಅಲ್ಲಿ ಥರ್ಮಾಕೋಲ್ ತಗೊಳಕ್ ಹೋದಾಗ ಗುಂಡ್ಪಿನ್ ತಗೊಳ್ಳಿ. ಸೊ ಇದನ್ನ ತಗೊಂಡು ಯೂಸ್ ಮಾಡ್ಬೇಕು. ಈ ರೀತಿ ಇಟ್ಟು ನಮ್ಗೆ ಎಲ್ಲಿ ಬೇಕಲ್ಲಿ ಚುಚ್ಬೇಕಷ್ಟೆ. ಸೊ ಜಸ್ಟ್ ನಾವು
ಈ ರೀತಿ ಚುಚ್ತಾ ಬರ್ಬೇಕು. ನೋಡಿ ಈ ರೀತಿ. ನೆಕ್ಸ್ಟ್ ಇಲ್ಲಿಗೆ ನೋಡಿ, ಇಲ್ಲಿಗೆ ಅಂಟಿಸಬಾರ್ದು. ಇಲ್ಲಿಗೆ ಅಂಟಿಸಿದ್ರೆ ನಮ್ಗೆ ಗ್ಯಾಪ್ಸ್ ಕಾಣಿಸುತ್ತೆ. ಇದ್ರ ಮೇಲೆ ಓವರ್ಲಾಕ್ ಮಾಡ್ಬೇಕು. ಈ ರೀತಿ ಕವರ್ ಮಾಡ್ಕೋಬೇಕು. ಸೊ ಅಗೇನ್ ಮಾಡಿ ಗುಂಪಿನಿಂದ ಚುಚ್ಕೋಬೇಕು. ಅಷ್ಟೇ. ಸೊ ಮತ್ತೆ ಇದಕ್ಕೆ ಇನ್ನೊಂದು ಓವರ್ಲಾಕ್ ಮಾಡಬೇಕು. ಸೊ ಈಗ ಕಂಪ್ಲೀಟ್ ಆಗಿದೆ. ಲಾಸ್ಟ್ಗೆ ಸ್ವಲ್ಪ ನೀವು ನೋಡ್ಕೊಂಡು ಕಟ್ ಮಾಡ್ಕೊಂಡು ಹಾಕೊಳ್ಳಿ. ನೆಕ್ಸ್ಟ್ ನಾನು ಗುಲಾಬಿ ತಗೊಂಡಿದ್ದೀನಿ. ಸೊ ಇವಾಗ ಏನು ಇದು ಪ್ಲೇನ್. ಸೊ ಈಗ ನಮ್ಗೆ ಇದು ಪ್ಲೇನ್ ಅನ್ಸುತ್ತಲ್ವಾ. ಸೊ ಇಲ್ಲಿ ಗುಲಾಬಿ ಮಧ್ಯ ಮಧ್ಯ ಇಟ್ರೆ ಇಲ್ಲೊಂದು ಇಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಗುಲಾಬಿ ತಗೊಂಡಿದ್ದೀನಿ. ಓಕೆನಾ. ಚುಚ್ಚೋದು ಹೀಗಿರುತ್ತಲ್ವಾ, ಹೀಗೆ ತಗೊಂಡು ಜಸ್ಟ್ ನೀವೇ ಚುಚ್ಚೋದು. ಸೊ ಎಲ್ಲಾನು ನಾನೀಗ ಹಾಕೊಂತ ಬರ್ತೀನಿ. ಜಸ್ಟ್ ಈ ರೀತಿ ಚುಚ್ತಾ ಹೋಗ್ಬೇಕು. ಏನು ಬೇಡ. ನೋಡಿ, ಇಲ್ಲಿ ನಾನು ಗುಲಾಬಿ ಹೂವು ಇಟ್ಟಿದ್ದೀನಿ, ರೋಸ್ ಇಟ್ಟಿದ್ದೀನಿ. ಇಲ್ಲಿ ನೀವು ಯಾವ ಹೂವು ಬೇಕಾದ್ರೂ ಹಾಕೊಳ್ಬಹುದು. ನೀವು ಕಮಲ ಅಂದ್ರೆ ಲೋಟಸ್ ಆದ್ರೂ ಹಾಕೋಬಹುದು, ಸೇವಂತಿಗೆ ಯಾವ್ದಾದ್ರು ಹಾಕೊಂಡು ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇಷ್ಟು ಕಂಪ್ಲೀಟ್ ಮಾಡಿದೀನಿ. ಕೆಳಗಡೆ ಎಲ್ಲ ಇನ್ನು ಸ್ವಲ್ಪ ಪೆಂಡಿಂಗ್ ಇದೆ. ಫುಲ್ ಆದ್ಮೇಲೆ ಒಂದ್ಸಲ ತೋರಿಸ್ತೇನೆ. ಎಲ್ಲ ಪೂಜೆ ಸಿದ್ಧತೆ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಈಗ ಬ್ಯಾಕ್ ಡ್ರಾಪ್ ರೆಡಿ ಆಗಿದೆ. ಬಾಳೆ ಎಲೆಯಿಂದ ಮಾಡಿರೋದು ಎಷ್ಟು ಸುಂದರವಾಗಿ ಕಾಣಿಸ್ತಿದೆ, ರೋಸ್ ಎಲ್ಲ ಇಟ್ಟು. ಈ ಒಂದು ಬ್ಯಾಕ್ ಡ್ರಾಪ್ನ ವರಮಹಾಲಕ್ಷ್ಮಿ ಹಬ್ಬಕ್ಕಂತ ಅಷ್ಟೇ ಅಲ್ಲ, ಎಲ್ಲ ಯಾವುದೇ ಸಮಾರಂಭ ಇದ್ದೂ ಪೂಜೆಗೆ ನೀವು ಈ ರೀತಿ ಮಾಡ್ಕೋಬಹುದು. ಬ್ಯಾಕ್ ಡ್ರಾಪ್ನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ.